ನಿನಗೆ ದುಡ್ಡು ಕೊಡಬೇಕು ಅಂದರೆ ಮೊದಲು ನಿಮ್ಮ ಅತ್ತೆನ ಮನೆಯಿಂದ ಆಚೆ ಕಳಿಸು ಅಂದರು. ನಾನು ನಿನ್ನನ್ನು ನನ್ನ ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಮೇಘ, ಮನೇಲಿ ಯಾರೂ ಇಲ್ಲ. ರಾಹುಲ್ ಬರೋದು ತಪ್ಪಲ್ವಾ? ಮಯೂರಿ ಗಟ್ಟಿ ಮನಸ್ಸಿನ ಹುಡುಗಿ, ಏನೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸ್ತಾಳೆ. ಅತ್ತೆ, ಬೇಜಾರಾಗಬೇಡಿ. ನಿಮ್ಮನ್ನ ಮನೆಗೆ ಕಳ್ಸ್ಕೊಡ್ತಿರೋದು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ. ನಿಮ್ಮನ್ನ ಯಾವತ್ತೂ ಕೈ ಬಿಡಲ್ಲ, ನಾನಿದ್ದೀನಿ. ತಗೊಳ್ಳಿ. ಇದೇನ್ ಚಾರು, ಕಂತೆ ಇರೋ ನೋಟಿನ ಬ್ಯಾಗ್ನ ಕೊಡೋದ್ ಬಿಟ್ಟು ಆ ಕಂತಿನಲ್ಲಿ ಒಂದೇ ಒಂದು ನೋಟ್ ಕೊಟ್ಟಿದ್ಯಲ್ಲ, ಇದು ಸರಿನಾ? ಅತ್ತೆ, ನಿಮ್ ಬ್ಯಾಗು ಮನೇಲೇ ಇರುತ್ತೆ, ಅದನ್ನ ಯಾರು ತಗೊಳ್ಳಲ್ಲ. ಅದರಲ್ಲಿರೋ ದುಡ್ಡನ್ನು ಯಾರು ಮುಟ್ಟಲ್ಲ. ನಿಮ್ಮನ್ನ ಆದಷ್ಟು ಬೇಗ ಮನೆಗೆ ಕರ್ಸ್ಕೊತೀನಿ. ಆಗ ಆ ಬ್ಯಾಗ್ನ ನಿಮ್ ಕೈಲೇ ಕೊಡ್ತೀನಿ. ಡೋಂಟ್ ವರಿ. ಆದ್ರೂ ಚಾರು, ಯಾಕೋ ನಿನ್ನ ಬಿಟ್ಟು ಹೋಗೋ ಮನ್ಸೇ ಇಲ್ಲ ಕಣೆ. ನನ್ಗೂ ನಿಮ್ ಬಿಟ್ಟು ಹೋಗಕ್ ಇಷ್ಟ ಇಲ್ಲ ಅತ್ತೆ. ಆದ್ರೆ ಏನ್ ಮಾಡೋದು, ನಮ್ ಗೇಮ್ ಸಕ್ಸಸ್ ಆಗ್ಬೇಕು ಅಂದ್ರೆ ಈ ಗೇಮ್ ಆಡ್ಲೇಬೇಕಲ್ವಾ? ಚಾರು, ನನ್ ದುಡ್ಡಿನ ಬ್ಯಾಗ್ ಹುಷಾರು. ಅತ್ತೆ, ಆ ಬ್ಯಾಗ್ನ ನಿಮ್ ಕೈಲೇ ಕೊಡ್ಬೋದಾಗಿತ್ತು. ಆದ್ರೆ ಏನ್ ಮಾಡೋದು, ನೀವ್ ಆ ಬ್ಯಾಗ್ನ ತಗೊಂಡ್ ಹೋದ್ರೆ ನಿಮ್ ಮನೇಲಿ ಡೌಟ್ ಬಂದು ದೊಡ್ಡ ಪ್ರಾಬ್ಲಮ್ ಆಗಲ್ವಾ? ಅದಕ್ಕೆ ಆ ಬ್ಯಾಗು ನಮ್ಮ ಮನೇಲಿ ಸೇಫ್ ಆಗಿರ್ಲಿ. ನಿನ್ ಫೋನ್ ಕಾಲ್ಗೆ ಕಾಯ್ತಾ ಇರ್ತೀನಿ, ಮರಿಬೇಡ. ಆಯ್ತು, ಕಾಲ್ ಮಾಡ್ತೀನಿ, ಸರಿನಾ? ದಿಲೀಪ್, ಹೋಗೋಣ. ನಾ ಬರಲ್ಲ ಚಾರು. ಹಾ ಅತ್ತೆ, ಫೋನ್ ಮಾಡೋದನ್ನ ಮರಿಬೇಡ. ಮಾಡ್ತೀನಿ. ಸರಿ, ಬಾಯ್. ಬಾಯ್ ಅತ್ತೆ. ಹೇಗಿದೆಯಪ್ಪ? ಇಷ್ಟು ದಿನ ಆಯಿತು ಮನೆ ಕಡೆನೇ ಬರಲಿಲ್ಲ. ಹೌದು ಕಣ. ಒಂದು ನಿಮಿಷ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಚಾರು, ಅಮ್ಮ ಚಾರು ಜೊತೆ. ಚಾರು ಎಲ್ಲೋಗ್ತಿದ್ದಾಳೆ ಅಂತ ಕಂಡುಹಿಡಿಲೇಬೇಕು.
ಪ್ಲೀಸ್ ಕಣೆ, ಹೀಗೆಲ್ಲ ಇರಬೇಡ ನೀನು. ನನ್ನ ದೂರ ಮಾಡಬೇಡ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳು, ನಾನು ತಿದ್ಕೋತೀನಿ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ. ನನ್ನ ಜೊತೆ ಮಾತಾಡಲ್ವಾ ನೀನು? ನನ್ನ ಹತ್ರ ಏನು ಹೇಳ್ಕೊಳಲ್ವಾ? ಸರಿ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಮಾಡ್ತೀನಿ. ಹಾಗಾದ್ರೆ ರಾಹುಲ್ನ ಮರ್ತು ಬಿಡು. ಸರಿ, ಮರ್ತು ಬಿಡ್ತೀನಿ. ಆದರೆ ಸರಿಯಾದ ಕಾರಣ ಕೊಡು. ಅವ್ನು ಸರಿ ಇಲ್ಲ ಮೇಘ. ಒಂದಿಡೀ ರಾತ್ರಿ ಅವ್ರ ಜೊತೆ ಕಾಲ ಕಳೆದಿದ್ದೀನಿ. ಅವ್ರು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಪ್ರೂವ್ ಮಾಡಿದ್ರೆ ನಂಬ್ತೀಯಾ? ಖಂಡಿತ ನಂಬ್ತೀನಿ. ಸರಿ, ಹಾಗಿದ್ರೆ ಅವನ ಜೊತೆ ನಾವು ಹೇಗಿದ್ವೋ ಹಾಗೆ ಇರೋಣ. ನಮ್ಮಿಬ್ರ ಮಧ್ಯೆ ಯಾವುದೇ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅವನಿಗೆ ಗೊತ್ತಾಗಬಾರ್ದು. ಹಾಗೆ ಯಾವುದೇ ಥರ ಡೌಟು ಬರಬಾರ್ದು. ಓಕೆ? ಸರಿ. ನಾನು ನೋಡ್ತೀನಿ. ಅತ್ತೆ, ಯಾರಮ್ಮ ಅದು? ನೀನಾ? ಎಲ್ಲಿಗೆ ಹೋಗಿದ್ದೆ ಇರ್ತೀನ? ಈಗ ನೆನಪಾಯ್ತ ಮನೆ? ನಮ್ಮ ನೆಂಟರು ಜಾನ್ಕಮ್ಮ ಇದಾರಲ್ಲ, ಅವ್ರ ಮನೆಗೆ ಹೋಗಿದ್ದೆ. ಸುಳ್ಳು ಬೇರೆ ಹೇಳ್ತೀಯಾ? 4 ಬಿಗಿದ್ರೆ ಮುಂದ್ಗಡೆ ಹಲ್ಲು ಉದುರ್ಬೇಕು. ಅದು ನಿಮ್ಮಿಂದ ಸಾಧ್ಯ ಇಲ್ಲ ಬಿಡಿ. ನಾನು ಅವ್ರ ಮನೆಗೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಬೇಕಿದ್ರೆ ಅವ್ನು ಫೋನ್ ಮಾಡಿ ಕೇಳಿ ತಿಳ್ಕೊಬಹುದು. ಓಹೋ, ಇದು ಬೇರೆ ಇದೆಯೋ? ತಡಿ, ಕಾಲ್ ಮಾಡ್ತೀನಿ. ಜಾನ್ ಕಮ್ರೆ, ನಾನು ಪಶುಪತಿ ಮಾತಾಡ್ತಿರೋದು. ಇಷ್ಟು ದಿನ ಮೀನಾಕ್ಷಿ ನಿಮ್ಮನೇಲೇ ಇದ್ಲಾ? ಹೌದಾ? ಇವಳು ಕಾಣದೇ ಇದ್ದಾಗ ನಿಮ್ಮನೆಗೇನೋ ಬಂದಿರಬೇಕು ಅಂತ ನಿಮ್ಮನೆಗೆ ಫೋನ್ ಮಾಡಿದ್ದೆ. ನಿಮ್ಮ ಯಜಮಾನರು ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳಿದ್ರು. ಜಾನ್ಕಮ್ಮನ್ಗೆ ಸರಿಯಾಗಿ ಹೇಳ್ಕೊಟ್ಟು ಬಂದಿದ್ದೆ. ಈಗೇನಾದ್ರೂ ಎಡವಟ್ಟು ಮಾಡಿಬಿಟ್ರೆ? ಓ ಹೌದಾ, ಸರಿ 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 ಸರಿ. ನಾನು ಫೋನ್ ಮಾಡಿದಾಗ ರಂಗನಾಥ ಅರ್ಜೆಂಟಾಗಿ ಊರಿಗೆ ಹೊರಟಿದ್ದೀನಿ ಅಂತ ಹೇಳ್ದ. ಅವನು ಊರಿಗೆ ಹೋದ್ಮೇಲೆ ಮೀನಾಕ್ಷಿ ಅಲ್ಲಿಗೆ ಬಂದ್ಲಾ? ಅಬ್ಬಾ, ನನ್ನ ಪ್ಲ್ಯಾನು ಸರಿಯಾಗಿ ವರ್ಕೌಟ್ ಆಯ್ತು.
ಸರಿ ಅಮ್ಮ. ಮಯೂರಿ, ನಂಗೆ ತುಂಬ ಸುಸ್ತಾಗಿದೆ. ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿ ನನ್ನ ರೂಮಿಗೆ ತೊಗೊಂಡು ಬಾ. ನಾನು ರೂಮಲ್ಲೇ ರೆಸ್ಟ್ ತೊಗೋತಾ ಇರ್ತೀನಿ. ಮೇಘ, ನಾನು ಬ್ಯಾಗ್ ತೊಗೊಂಡು ರೂಮಲ್ಲಿ ಇಟ್ಬಿಡಮ್ಮ. ಮುಟ್ಬೇಡ ಅದನ್ನು. ಪರವಾಗಿಲ್ಲ ಮಾವ. ಚಾರು ಇರೋದು ಇಲ್ಲೇನಾ? ನೋಡ್ಕೊಂಡಿದ್ದು ಒಂಥರ ಒಳ್ಳೇದೇ ಆಯ್ತು. ಇನ್ನು ಮುಂದೆ ಏನಾದರೂ ಕಿರಿಕ್ ಮಾಡಿದ್ರೆ ಈ ಅಡ್ರೆಸ್ಸು ಹೆಲ್ಪ್ ಆಗ್ಬೋದು. ಹಾ, ಹೇಳು ವಿಶ್ವನಾಥ. ಹೇಗಿದ್ಯಾ ರಾಮಕೃಷ್ಣ? ನಾನು ಚೆನ್ನಾಗಿದ್ದೀನಪ್ಪ. ಅಂದ್ಹಾಗೆ ನಿನ್ನ ಮಗ ಏನನ್ನಪ್ಪ, ಈಗಿನ ಕಾಲದ ಹುಡುಗರಲ್ವೇ, ಅದಕ್ಕೆ ಒಂದು ಮಾತು ಕೇಳೋಣ ಅಂತ. ನೀನು ಹೇಳೋದು ನಿಜಾನೇ ಕಣಯ್ಯ. ಅದೇನು ಒಳ್ಳೆ ಗಳಿಗೆನೋ, ನಿಮ್ಮನೆ ಹುಡುಗಿ ಜೊತೆ ಮದುವೆಗೆ ನನ್ನ ಮಗ ಒಪ್ಕೊಂಡಿದ್ದಾನೆ. ನಿಮ್ಮ ಮನೆಗೆ ಬರೋಕ್ಕೂ ಒಪ್ಕೊಂಡಿದ್ದಾನೆ. ಈ ಭಾನುವಾರ ಫ್ರೀ ಇರ್ತಾನೆ, ನಾವು ಬಂದ್ಬಿಡ್ತೀವಿ. ನಿಜಕ್ಕೂ ಒಳ್ಳೆ ಸುದ್ದಿ ಕೊಟ್ಟಿದ್ಯಾ ಕಣಯ್ಯ, ತುಂಬಾ ಥ್ಯಾಂಕ್ಸ್. ಅದಕ್ಕೆ ಯಾಕೋ ಥ್ಯಾಂಕ್ಸು? ಮನಸ್ಸು ಒಳ್ಳೇದಿದ್ರೆ ಒಳ್ಳೇದೇ ಆಗುತ್ತೆ. ನಿನ್ನ ಉದಾಹರಣೆ ಸಾಕಲ್ವೇನೋ? ನಿನ್ನ ಮಗಳು ಮಯೂರಿನೂ ಬರೋದಕ್ಕೆ ಹೇಳ್ಬಿಡು. ನಮ್ಮ ಕಡೆಯಿಂದ ನಾವು 3 ಜನ ಬರ್ತೀವಿ. ನಾನು, ನನ್ನ ಹೆಂಡತಿ, ಮಗ, ಅಷ್ಟೇ. ಸರಿನಾ? 3 ಇಲ್ಲದೆ 30 ಜನ ಬನ್ನಿ, 300 ಜನ ಬನ್ನಿ. ಶುಭ ಕಾರ್ಯ, ಎಲ್ಲರ ಆಶೀರ್ವಾದ ಸಿಗುತ್ತಲ್ವಾ? ಬಂದ್ಬಿಡಿ. ನಾನು ಮಯೂರಿಗೆ ಬರಕ್ಕೆ ಹೇಳ್ತೀನಿ. ಸರಿ ಕಣ. ಈ ವಿಷಯನ ಮೊದಲು ಸುಮತಿಗೆ ಹೇಳಬೇಕು. ಅಂತೂ ಮೇಘ ಮಯೂರಿ ಇಬ್ಬರು ಮದುವೆ ಒಟ್ಟಿಗೆ ನಡೆಯೋಂಗಾಯ್ತು. ಈ ವಿಷಯ ಸುಮತಿ ಕೇಳಿದ್ರೆ ತುಂಬಾ ಸಂತೋಷ ಪಡ್ತಾಳೆ. ಮೇಘ, ಮಯೂರಿ ಎಲ್ಲಿದ್ದೀರಾ? ಬರ್ರಮ್ಮ. ಬನ್ರಮ್ಮ. ಬಾವ ಕಾಲ್ ಮಾಡಿದ್ರು, ಭಾನುವಾರ ನೀನು ತೋಟದ ಮನೆಗೆ ಹೋಗ್ಬೇಕಮ್ಮ. ನೀನು ನೋಡೋಕ್ಕೆ ಗಂಡಿನ ಕಡೆ ಬರ್ತಾ ಇದ್ದಾರೆ. ರೆಡಿ ಆಗಿಬಿಡಮ್ಮ. ಮೇಘ, ರಾಹುಲ್ಗೂ ಬರೋಕ್ಕೆ ಹೇಳಮ್ಮ. ನೀವಿಬ್ಬರು ಮಯೂರಿ ಜೊತೆ ಹೋಗಿ ಬನ್ನಿ. ನೀವು ಬರ್ತಾ ಇದ್ದೀರಿ ಅಂತ ಬಾವಂಗೆ ಕಾಲ್ ಮಾಡಿ ಹೇಳ್ತೀನಿ, ಆಯ್ತಾ? ಮಯೂರಿಗೆ ಗಂಡು ನೋಡ್ತಿದ್ದಾರೆ ಅಂತಾಯ್ತು. ಇವಳಿಗೆ ಮದುವೆ ಅಂತ ಆಗ್ಬಿಟ್ರೆ ಜಯಂತ ಚಾರು ಮದುವೆಗೆ ಯಾವ ಪ್ರಾಬ್ಲಮ್ಮೂ ಇರಲ್ಲ. ಪುಟ್ಟು, ಎಲ್ಲಿ ಹೋಗ್ಬಿಟ್ಟಿದೆ ಪುಟ್ಟು? ಎಷ್ಟು ದಿನ ಆಗೋಯ್ತು ನಿನ್ನನ್ನು ನೋಡಿ. ಯಾಕೋ ಪುಟ್ಟು ಹೇಗಾಗೋಗಿದ್ಯಾ? ನನ್ನ ಕಣ್ಣನ್ನ ನನಗೆ ನಂಬಕ್ಕಾಗ್ತಿಲ್ವಲ್ಲ. ನಾನು ಮನೇಲಿ ಇಲ್ದೇ ಇರೋವಾಗ ಅದಕ್ಕೆ ಬೇರೆ ಹೋಗಿ ತೋಟದ ಮನೇಲಿ ಸೇರ್ಕೊಂಡ್ಬಿಟ್ರು. ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಮಾಡ ಹಾಕೋದಿಕ್ಕೆ. ನೀನೇನು ಯೋಚನೆ ಮಾಡ್ಬೇಡ, ಈಗ ನಾನು ಬಂದಿದ್ದೀನಲ್ಲ, ನಿನ್ಗೆ ಇಷ್ಟವಾಗಿರೋ ಅಡುಗೆ ತಿಂಡಿ ಎಲ್ಲ ಮಾಡಿ ಹಾಕ್ತೀನಿ. ಚೆನ್ನಾಗಿ ತಿಂದು ಗುಂಡುಗಾಗುವಂತೆ, ಸರಿನಾ? ಇದೇನಮ್ಮ, ಇಷ್ಟು ದಿನ ಇಲ್ಲದೆ ಇರೋ ಪ್ರೀತಿ ಇವತ್ತು ಉಕ್ಕಿ ಹರಿತಾ ಇದೆ. ಇವತ್ತು ನೆನಪಾದ್ನ ನಿನ್ನ ಮಗ ಜೀವಂತವಾಗಿದ್ದಾನೆ ಅಂತ. ಪುಟ್ಟು,
ಕಣೋ. ಪ್ರತಿದಿನ ಪ್ರತಿ ಕ್ಷಣ ನೆನಪಾಗ್ತಿದ್ದೆ. ನನಗೂ ಆಸೆ ಆಗ್ತಿತ್ತು ನಿನ್ ಜೊತೆ ಪ್ರತಿ ನಿಮಿಷ ಮಾತಾಡ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ನನ್ನ ಮೊಬೈಲ್ ಕೈ ಕೊಟ್ಬಿಡ್ತು. ಅದರಲ್ಲಿರೋ ನಂಬರ್ಗಳೆಲ್ಲ ಡಿಲೀಟ್ ಆಗೋಯ್ತು. ನಿನ್ನಪ್ಪ ನಂಗೆ ನೆನಪಿರ್ಲಿಲ್ಲ ಕಣೋ, ಅದಕ್ಕೆ ನಿನ್ ಜೊತೆ ಮಾತಾಡಕ್ಕಾಗ್ಲಿಲ್ಲ ಗೊತ್ತಾ. ಮೀನಾಕ್ಷಿ, ಎಲೆಬಿಲ್ ನಾಲ್ಗೆ ಅಂತ ಅವನ ಹತ್ರ ಸುಳ್ಳು ಹೇಳ್ಬೇಡ. ಇನ್ನು ಮುಂದಾದ್ರೂ ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಅದು ನನಗೆ ಗೊತ್ತಿದೆ, ನೀವು ಹೋಗಿ. ಪುಟ್ಟು, ಚಾರು ನಿನ್ನನ್ನು ಕರ್ಕೊಂಡು ಬಂದುಬಿಟ್ಟಿದ್ದನ್ನ ನಾನು ನೋಡಿದೆ. ಅದಾದಮೇಲೆ ಚಾರುನ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಅವಳ ಅಪಾರ್ಟ್ಮೆಂಟ್ನೂ ನೋಡ್ಕೊಂಬಂದೆ. ನಾನೇನೋ ನೀವು ತುಂಬ ತುಂಬ ದೂರ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಹತ್ರ ಬೇರೆ ಜಾಗ ಸಿಗಲಿಲ್ವ ನಿಮಗೆ? ಡೆಲ್ಲಿನೋ ಬಾಂಬೆಗೋ ಹೋಗುತ್ತಾನೆ? ಪುಟ್ಟು ಪ್ಲೀಸ್ ಕಣೋ, ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಸರಿ ಸರಿ, ಏನು ಅವಸ್ಥೆನೋ ನಿಂದು. ಮಯೂರಿ, ಹೇಳಮ್ಮ ಮಯೂರಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ದೊಡ್ಡಪ್ಪ. ಯಾಕಮ್ಮ ವಾಯ್ಸ್ ಏನು ಡಲ್ ಆಗಿದೆ? ಆರೋಗ್ಯ ಸರಿಗಿಲ್ವಾ? ನೋಡು, ಇತ್ತೀಚೆಗೆ ಎಲ್ಲ ಕಡೆ ವೆದರ್ ಸರಿಗಿಲ್ಲ. ನಾನು ಸುಮತಿನೂ ಅಲ್ಲಿಲ್ಲ. ದಯವಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಮೇಗಿನ್ಗೂ ಈ ವಿಷಯ ಹೇಳ್ಬಿಡು. ಸರಿ ದೊಡ್ಡಪ್ಪ. ಏನಕ್ಕಮ್ಮ ಇವಾಗ ಫೋನ್ ಮಾಡಿದ್ದು ನೀನು? ಏನಾದ್ರು ಇಂಪಾರ್ಟೆಂಟ್ ವಿಷಯ ಇತ್ತಾ? ಅದು ದೊಡ್ಡಪ್ಪ, ಹೇಳಮ್ಮ, ಏನು ಸಂಕೋಚ ಪಟ್ಕೋಬೇಡ, ನನ್ನ ಹತ್ರ ಹೇಳು. ದೊಡ್ಡಪ್ಪ, ನಂಗೆ ಈಗಲೇ ಮದುವೆ ಬೇಡ. ಬೇಕಾದ್ರೆ ಮೇಘನ್ ಮೊದಲು ಮಾಡಿ ಮುಗಿಸಿ. ಏನಮ್ಮ, ಈಗ ನೀನು ಮದುವೆ ಬೇಡ ಅಂದ್ರೆ ಹೇಗಮ್ಮ? ಏನಾಯ್ತು ಮದುವೆ? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ದೊಡ್ಡಪ್ಪ, ನಂಗೆ ಯಾಕೋ ಮನ್ಸು ಸರಿ ಇಲ್ಲ, ಅದಕ್ಕೆ ಬೇಡ ಅಂದೆ ಅಷ್ಟೇ. ಅಲ್ಲಮ್ಮ, ನಿನ್ನ ಮನಸ್ಸು ಸರಿ ಹೋಗಬೇಕು ಅಂತ ತಾನೇ ನಾವು ಮದುವೆ ಏರ್ಪಾಟ್ ಮಾಡಿರೋದು. ಮದುವೆ ವಿಷಯದಲ್ಲಿ ಹಾಗೆಲ್ಲ ಗೊಂದಲ ಇರಬಾರ್ದು. ಯಾರಿಗೋ ಹೆದರ್ಕೊಂಡು ಏನೇನೋ ನಿರ್ಧಾರ ತಗೋಬೇಡ. ನಿನ್ನ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನೋದು ನೆನಪಿರ್ಲಿ. ನಾವು ಏನೇ ನಿರ್ಧಾರ ಮಾಡಿದ್ರು ಅದು ನಿನ್ನ ಖುಷಿಗೆ, ನಿನ್ನ ಒಳ್ಳೇದಕ್ಕೆ ಅನ್ನೋದು ನೆನಪಿದ್ರೆ ಸಾಕು. ನಿಜ ದೊಡ್ಡಪ್ಪ, ಆದರೂ ಈಗ ಎಂಗೇಜ್ಮೆಂಟ್ ಮುಗಿಸ್ಕೊಂಬಿಡೋಣ. ಆಮೇಲೆ ನೀನು ಹ್ಞೂ ಅಂದಾಗ ಒಳ್ಳೆ ದಿನ ನೋಡಿ ಮದುವೆ ಮಾಡೋಣ, ಆಯ್ತಾ? ದೊಡ್ಡಪ್ಪ ಪ್ಲೀಸ್, ನನ್ಗೆ ಈಗಲೇ ಮದುವೆ ಬೇಡ. ಮಯೂರಿ, ಸತ್ಯ ಹೇಳಮ್ಮ, ನಿನ್ನ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಇದ್ರೆ ನೇರವಾಗಿ ಹೇಳು, ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅದು ಬಿಟ್ಟು ಮದುವೆನೇ ಬೇಡ ಅಂದ್ರೆ ಹೇಗಮ್ಮ? ಇಲ್ಲ ದೊಡ್ಡಪ್ಪ, ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ. ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ ಅಂತೀಯ, ಮದುವೆ ಬೇಡ ಅಂತೀಯ. ಮದುವೆ ವಿಷಯದಲ್ಲೆಲ್ಲ ಗೊಂದಲ ಇರಬಾರ್ದಮ್ಮ. ಜಯಂತನ ಮದುವೆ ವಿಷಯದಲ್ಲಿ ನಾವು ಅನುಭವಿಸಿರೋದೇ ಸಾಕಾಗಿದೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ನಮ್ಮ ಮನೆಗೆ ಕಳಿಸಿದ್ದಾರೆ. ಈಗ ಗೊತ್ತಾಯ್ತು, ಅಪ್ಪ ಇಲ್ಲ ಅನ್ನೋ ಕೊರಗ. ಫೋನ್ ಮಾಡಿ ಅಪ್ಪನ ಕರೆಸ್ತೀನಿ. ಅವರು ಉಪಸ್ಥಿತಿನಲ್ಲೇ ನಿನ್ನ ಮದುವೆ ಮಾಡೋಣ, ಆಗ್ಬೋದಾ? ಈಗಲೇ ಒಪ್ಕೊಂತ ನಾನು ಬಲವಂತ ಮಾಡ್ತಿಲ್ಲ. ಮನಸ್ಸಿನ ಗೊಂದಲಗಳನ್ನೆಲ್ಲ ಬಿಟ್ಟು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ನೀನು ಫೋನ್ ಮಾಡಿ. ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ.
ಏನಾಗಿರ್ಬೋದಲ್ಲಿ